ಇವತ್ತು ಈ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಯಾಕಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ಅಸ್ಸಲಾಮು ಅಲೈಕುಮ್, ನಮಸ್ತೆ. ನಮ್ಮ ಮನೇಲಿ ಇವತ್ತು ಹಾಲು ತರಕ್ಕೆ ಕಳಿಸಿದ್ರು. ಹಾಲು ತರಕ್ಕೆ ಹೋಗಿ ಅಲ್ಲಿ ಯಾರೋ ಎಮ್ಮೆ ಕಟ್ಟಿದ್ರು. ಆ ಎಮ್ಮೆ ನೋಡ್ಕೊಂಡು ಎಮ್ಮೆಯಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಅಂತ ನನಗೂ ಗೊತ್ತು. ತಿರ್ಗಾ ಹಾಲು ತಗೊಂಡು ಬರೋವಾಗ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣಿಸಿದ್ದು. ನಾನು ನೋಡಿದೆ, ನಿಮಗೂ ತೋರ್ಸೋಣ ಅಂತ ಹಾಕಿದ್ದೀನಿ ನೋಡಿ. ವ್ಯೂ ಹೆಂಗೈತೆ ಅಂತ ಒಂದು ಕಮೆಂಟ್ ಹೊಡೆದ್ಬಿಡಿ. ತಿರ್ಗಾ ಹಾಲು ತೊಗೊಂಡು ಮನೆಗೆ ಕೊಟ್ಬಿಟ್ಟು ತಿರ್ಗಾ ನಮಾಜಿಗೆ ಟೈಮ್ ಆಯಿತು ಅಂತ ಫ್ರೆಶ್ ಆಗಿಬಿಟ್ಟು ಬೇಗ ನಮಾಜಿಗೆ ಹೋದೆ. ತಿರ್ಗಾ ಟೈಮ್ ಆಯಿತು ಅಂತ ನಮ್ಮ ಅಕ್ಕ ಟ್ರೈನಿಂಗ್ ಹೋಗ್ತವ್ರೆ, ಅವ್ರಿಗೆ ಅಲ್ಲಿಂದ ಕರ್ಕೊಂಡು ಮನೆಗೆ ಬಂದೆ. ತಿರ್ಗಾ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರೆ ಡಾಕ್ಟರ್ ಹತ್ರ ಇಷ್ಟು ಜನ ಇದ್ದಾರೆ, ಏನು ಹೇಳ್ಬೇಕು ಹೇಳಿ. ತಿರ್ಗಾ ನಮ್ಮ ಅಜ್ಜಿಗೆ ನೋಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಟ್ರೈ ಮೇಲೆ ಟ್ರೈ ಮಾಡ್ತಾವನೆ. ಅವ್ನು ಏನು ಟ್ರೈ ಮಾಡ್ತಾನ ಅಂತ ಕಮೆಂಟ್ ಹೊಡೀರಿ. ಏನು ಹಂಗೆ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ತಿರ್ಗಾ ಬೆಳಿಗ್ಗೆನೆ ಎದ್ದು ಹಾಸ್ಟೆಲ್ ಕಡೆಗೆ ಹೋಗೋಣ ಅಂತ ಹೊರಟೆ ಗುರು, ಬಸ್ ಹತ್ಕೊಂಡು. ಅಲ್ಲೋಗಿ ನೋಡಿದ್ರೆ ನಮ್ಮ ಹುಡುಗರು ಸ್ಟೇಡಿಯಂ ಅಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಮೊನ್ನೆ ಮಾಡಿರೋ ವಿಡಿಯೋಕ್ಕೆ ನನ್ನ ಫ್ರೆಂಡ್ ಬ್ರೇಕಪ್ಪೇ ಆಗೋಯ್ತು. ಅದೆಲ್ಲ ನೋಡಿ ನನಗಂತೂ ಯಾವ ಥರ ಖುಷಿ ಐತಂದರೆ ಇದಕ್ಕೆಲ್ಲ ಡ್ಯಾಮೇಜ್ ನಂದೆ. ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ವಿಡಿಯೋ ನೋಡ್ತೀರಾ, ಒಂದು ಲೈಕ್ ಕೂಡ ಮಾಡಲ್ಲ. ನಿಮ್ಮ ಒಂದು ಲೈಕ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ.